ಸರ್, ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ ಸರ್, ಘೋಷಣೆ ಮಾಡಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ತಗೊಳ್ಬಾರ್ದು. ಅವರ ಅವಶ್ಯಕತೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇದೆ. ಅವರು ಯಾವ ಸಂದರ್ಭದಲ್ಲಿ ಏನು ಹೇಳಿದಾರೋ ಗೊತ್ತಿಲ್ಲ. ಆದರೆ ಅಂಥ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರ ನಿಂತ್ಕೊಳ್ಳೋವಂಥವ್ರು, ಧೀಮಂತ ಲೀಡರ್ಗಳು ಯಾವತ್ತೂ ಕೂಡ ಸಕ್ರಿಯ ರಾಜಕಾರಣದಿಂದ ಹೋಗಬಾರ್ದು. ನಾವು ಅವ್ರನ್ನೆಲ್ಲ ಮನವೊಲಿಸ್ತೀವಿ. ಅದಕ್ಕೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಅಂತ ಧೀಮಂತ ನಾಯಕರು ಸಕ್ರಿಯ ರಾಜಕಾರಣ, ಚುನಾವಣಾ ರಾಜಕಾರಣದಲ್ಲಿ ಇರಬೇಕು. ರಾಜಕಾರಣ ಕಲುಷಿತ ಆಗಿ ಭಾಳ ವರ್ಷಗಳೇ ಆಗೋಗಿವೆ. ಜನರ ನಿರೀಕ್ಷೆ ತುಂಬ ಇದೆ. ಈಗ ಜನರ ಈ ದೇಶದ ರಾಜಕೀಯ ವ್ಯವಸ್ಥೆನೇ ಹಂಗಾಗಿದೆ. ಜನರ ನಿರೀಕ್ಷೆ ಇದೆ. ಅದನ್ನು ತಿಳ್ಕೊಂಡು ಅವ್ನಿಗೆ ಅಂದಿರ್ಬೋದು. ಬಟ್ 28ಕ್ಕೆ ಅವರು ಚುನಾವಣಾ ರಾಜಕೀಯದಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. 100% ನಾವು ಖುದ್ದಾಗಿ ಹೋಗಿ ಮಾತಾಡ್ತೀನಿ. ಸಿಎಂ ಬದಲಾವಣೆ ಟೈಮಲ್ಲೂ ಈ ಥರದೊಂದು ಚರ್ಚೆ ನಡೀತಾ ಇತ್ತು ಸರ್. ಏನು ಸರಿ ಇಲ್ಲ ಪಕ್ಷದಲ್ಲಿ ಅಂತ, ಈಗಲೂ ಅದೇ ಆಗ್ತಾ ಇದೆ. ಎಲ್ಲ ಸರಿ ಇದೆ. ಈ ನಮ್ಮ ಹೈಕಮಾಂಡ್ ಅವರು ರಾಹುಲ್ ಗಾಂಧಿಯವರು ವಿದೇಶಿಗೆ ಹೋಗಿದ್ರು. ಮೊನ್ನೆ ಮಾಡೋಕ್ಕೆ ಹೋದಾಗ ನೀಟ್ ಪರೀಕ್ಷೆಗೆ ಭಾಳ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು. ಇವತ್ತು ಸರ್ವ ಪಕ್ಷಗಳ ಸಂಸದರ ಸಭೆ ಕರೆದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ, ಆಲ್ರೆಡಿ ಹೊರಟಿದ್ದಾರೆ. ನಾಳೆ ಹೈಕಮಾಂಡ್ನ ಭೇಟಿ ಮಾಡಿ ಬುಧವಾರ ಪ್ರಮಾಣ ವಚನ ಆಗೋದಂತೂ ಖಚಿತ. 3 ಜನಕ್ಕೆ ಕೊಟ್ಟರು ಸಂತೋಷ. ನಮ್ಮ ಜಿಲ್ಲೆ ಅಲ್ವಾ? ಅಲ್ಲಲ್ಲ, ನಮ್ಮ ಸೋರ್ಸ್ ಪ್ರಕಾರ 3 ಜನಕ್ಕೂ ಸಿಕ್ಕಿದ್ರೆ ಸಂತೋಷ. ಒಬ್ರಿಗೆ ಇಬ್ರಿಗೆ ಆಗ್ಬಹುದು ಅಂತ ನನ್ನ ಭಾವನೆ. ಬಡವರು ಮಕ್ಕಳ ಹತ್ರ ದುಡ್ಡು ತಗೊಂಡು ಎಕ್ಸಾಮ್ ಪಾಸ್ ಮಾಡೋದು ಇದೆಯಲ್ಲ, ಅವನ್ನ ಗಲ್ಗೆ ಹಾಕಿದ್ರು ನೋಡ್ರಿ, ಇದನ್ನ ಕಠಿಣ ಶಿಕ್ಷೆ ಆಗಬೇಕು. ಈಗ ಇಲ್ಲಿ 2 ಸಮಸ್ಯೆ ಪಾಪ ಸ್ಟಾರ್ಟ್ ಆಗ್ತದೆ. ದುಡ್ಡು ಕೊಟ್ಟಿದ್ದು ತಪ್ಪು, ಫಸ್ಟ್ ಆಫ್ ಆಲ್ ತಪ್ಪು. ಹೋದ ಸರಿ PSI ಇದರಲ್ಲೂ ನೇಣಗಳು ಹಾಕೊಂಡ್ರು. ಯಾಕಂದರೆ ಸಾಲ ಸೂಲ ಮಾಡಿ ದುಡ್ಡು ಕೊಟ್ಟಿದ್ರು. ಈ ಗೊತ್ತಿದ್ದು ಜನ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಯಾರು ಈ ಹಗರಣದಲ್ಲಿದ್ದಾರೆ, ಫಸ್ಟು ಒಬ್ಬನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರೆ ಇನ್ನೊಂದು ಸರಿ ಎಕ್ಸಾಮ್ಗಳಲ್ಲಿ ಈ ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ತಗೊಳ್ಳಲ್ಲ. ಆಮೇಲೆ ಜನನೂ ಅಷ್ಟೇ, ನಾವು ಹೇಳ್ತಾನೆ ಇರ್ತೀವಿ ರೀ, ದುಡ್ಡು ನಡೆಯಲ್ಲ ಎಕ್ಸಾಮು. ಈಗ ನಮ್ಮ ಹತ್ರನೂ ಬರ್ತಾ ಇರ್ತಾರೆ, ದುಡ್ಡು ನಡೆಯಲ್ಲ, ಅಲ್ಲಿ ಯಾರಿಗಾರ ಕೊಡಬೇಕಾ, ನಾವು ಕೊಡೋಕೆ ರೆಡಿವಿ ಅಂತಾರೆ. ಈ ಜನನೂ ಬದಲಾಗಬೇಕು. ಫಸ್ಟು ನೀಟಾಗೆ ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು, ಮೆರಿಟ್ ಮೇಲೆ ಕೆಲಸ ತೊಗೋಬೇಕು. ಈಗ ನಾವು ಇಲ್ಲಿ ಒಂದಷ್ಟು ಕೆಲಸ ಕಾಲ್ಫಾರ್ಮ್ ಮಾಡಿರ್ತೀವಿ, ನಾವು ಹೇಳ್ತೀವಿ MLA ಕೈಲಿ ಏನೂ ಆಗಲ್ಲ ಅಂತ. ಇಲ್ಲ, ನೀವು ಫೋನ್ ಮಾಡಿ ನೀವು ಹೇಳಿ. ಜನನೂ ಬದಲಾಗಬೇಕು. ಈಗ ಅಂಗನವಾಡಿ ಕರೆದಿದ್ದಾರೆ, SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದವ್ರಿಗೆ. ಅಲ್ಲಿ MLA ಪಾತ್ರ ಆಗಲಿ, ಮಂತ್ರಿ ಪಾತ್ರ ಆಗಲಿ, CM ಪಾತ್ರ ಆಗಲಿಲ್ಲ. ಜನ ಕೇಳಲ್ಲ, ಪೇಷನ್ಸ್ ಇಲ್ಲ. ನಮ್ಮ ತಾಲೂಕಲ್ಲಿ 75 ಪೋಸ್ಟ್ ಕರೆದಿದ್ದಾರೆ, ಕೇಳಲ್ಲ, ಪೇಷನ್ಸ್ ಇಲ್ಲ. ನೀವು ಹೇಳಿದ್ರೆ ಆಗ್ಬಿಡುತ್ತಂತೆ, ನೀವು ಹೇಳಿದ್ರೆ ಆಗ್ಬಿಡುತ್ತೆ. ಮೆರಿಟ್ ಮೇಲೆ ಆಗಬೇಕು ಅಂತ ಇದು ಬದಲಾಗಬೇಕು. ಯಾರು ನೀಟ್ ಹಗರಣದಲ್ಲಿ ಇಲ್ಲ ಇದು ಏನೋ KPC ಹಗರಣದಲ್ಲಿದ್ದಾರೆ, ಅವ್ರಿಗೆ ಒಂದು ಸರಿ ಮರಣದಂಡನೆ ಕೊಟ್ಟರೆ ತ್ವರಿತವಾದ ಕೋರ್ಟ್ ಸ್ಥಾಪನೆ ಮಾಡಿ ಈ ಹಗರಣನ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇದನ್ನು ವಿಚಾರಣೆ ಮಾಡಿ ಶಿಕ್ಷೆ ಆದರೆ ಇನ್ನೊಂದು ಸರಿ ಅದು ನಮ್ಮ ಕಣ್ಮುಂದನೇ ಆಗಬೇಕು. ಈ 5-10 ವರ್ಷ ನಡೆದ್ರೆ ಗೊತ್ತಾಗಲ್ಲ. ಆದರೆ ಇನ್ನೊಂದು ಸರಿ ಈ ಹಗರಣಗಳು ನಡೆಯಲ್ಲ ಅನ್ನೋದು ಭಾವನೆ. ಮೊದಲು ಸಬ್ ಇನ್ಸ್ಪೆಕ್ಟರ್ ಹಗರಣ ಆಯಿತು BJP ಸರ್ಕಾರ ಇದ್ದಾಗ. ಅದನ್ನು ತ್ವರಿತವಾಗಿ ಶಿಕ್ಷೆ ಆಗಿದ್ರೆ ಇವೆಲ್ಲ ಆಗಲ್ಲ. ಏನಾಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ, ಉದ್ಯೋಗಗಳು ಕಡಿಮೆ, ದುಡ್ಡು ಕೊಟ್ಟು ಪೋಸ್ಟಿಂಗ್ ಬರೋಣ ಅನ್ನೋದು ಕೆಲಸಗಳಾಗ್ತಾ ಇದೆ. ಅದು ಇದೆಲ್ಲ ಸಮಸ್ಯೆಗೆ ಸೃಷ್ಟಿ ಆಗ್ತಾ ಇದೆ.